ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಕೆಲವೊಂದು ಸಲ ಈ ರೀತಿ ರುಚಿ ರುಚಿಯಾದ ಈ ಪರೋಟ ಪರೋಟ ಮಾಡ್ತಾ ಇರ್ತೀರ. ಆಲೂ ಪರೋಟ ಅಂತೂ ದಿನ ಅಂದರೆ ಅವಾಗವಾಗ ಮಾಡ್ತಾ ಇರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪಲ್ಯ ಇಲ್ಲ, ಏನು ಬೇಡ, ಸ್ವಲ್ಪ ಮೊಸರು ಅಥವಾ ಈ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ದರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ತಿನ್ಬೋದು. ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ಪೆಷಲಾಗಿ ಈ ಪರೋಟ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3/4 kg ನಾನು ಇಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟೆ ಯೂಸ್ ಮಾಡಿ. ನೋಡಿ, ಈಗ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು 4ರಿಂದ 5 ವಿಸಲ್ ನಾನು ಮಾಡ್ಕೊಳ್ತೀನಿ. ಏನು ಹಾಕ್ತಾಯಿಲ್ಲ, ಜಸ್ಟ್ ನೀರಷ್ಟೇ ಹಾಕ್ತಾಯಿದ್ದೀನಿ. ಹಾಕಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ 4ರಿಂದ 5 ವಿಸಲ್ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಈ ಸ್ಪೆಷಲಾದ ಪರೋಟಾಗೆ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ನಾನು ಕಲಿಸ್ಕೊಳ್ತೀನಿ. ಸೊ ಹಾಗಾಗಿ ಇಲ್ಲಿ 3ರಿಂದ 4 ಕಪ್ಪಷ್ಟು ಹಿಟ್ಟನ್ನು ನೀವು ಕಲಿಸ್ಕೋಬೋದು. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು. ನಾನು 3 ಕಪ್ಪಷ್ಟು ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅಜ್ವೈನ್, ಓಂಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಕೈಯಿಂದ ತಿಕ್ಬಿಟ್ಟು ಈ ಥರ ಹಾಕ್ಕೋಬೇಕು. ನಂತರ 2 ಟೀ ಸ್ಪೂನಷ್ಟು ಆಯಿಲ್, ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಮೊದಲು ಈ ಥರ ಎಲ್ಲ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ, ಒಂದೇ ಸಲ ನೀರು ಹಾಕ್ಕೋಬೇಡಿ, ಯಾಕಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೋಬೇಕು ಅಂತ ಹೇಳಿದ್ದೀನಲ್ವ. ನೋಡಿ, ಈ ರೀತಿಯಾಗಿ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕರೆಕ್ಟಾಗಿ ಕಲಿಸ್ಕೋಬೇಕು. ಈ ಹಿಟ್ಟು ಮತ್ತು ಈಗ ಏನು ನಾವು ಅದಕ್ಕೆ ಸ್ಟಫಿಂಗ್ ಮಾಡ್ತೀವಲ್ಲ, ಕರೆಕ್ಟಾಗಿ ಇರಬೇಕು. ಆವಾಗಲೇ ಎಲ್ಲೂ ಒಡೆಯಲ್ಲ, ಆಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಇಲ್ಲಾಂದರೆ ಏನಾಗುತ್ತೆ, ಹಿಟ್ಟು ಸಾಫ್ಟ್ ಅಥವಾ ಗಟ್ಟಿ ಕಲಿಸ್ಬಿಟ್ಟು ಅದು ಸರಿ ಬರಲಿಲ್ಲ ಅಂದರೆ ಅದರ ಫಿಲ್ಲಿಂಗ್ಸ್ ಏನಾಗುತ್ತೆ, ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ 2 ಬ್ಯಾಲೆನ್ಸ್ ಕರೆಕ್ಟಾಗಿ ಇರಬೇಕು. ಸೊ ಹಿಟ್ಟನ್ನು ಕಲಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ 5ರಿಂದ 6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಅಷ್ಟರಲ್ಲಿ ವಿಸಲ್ ಕೂಡ ಆಯಿತು. ನಾನು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಒಂದು 5 ನಿಮಿಷ ಹಾಗೆ ಬಿಡೋಣ ಅದನ್ನು. ಇಲ್ಲಿ ಒಂದು 2 ಇಂಚಷ್ಟು ನಾನು ಶುಂಠಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಸ್ವಲ್ಪ ತಣ್ಣಗಾಗಲಿ, ಹಾಗಾಗಿ ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು, ಹಾಗೆ 1/4 ಟೀ ಸ್ಪೂನಷ್ಟು ಇದು ಕಾಳು ಮೆಣಸು. ಸೊ ಅದನ್ನೆಲ್ಲ ಹಾಕ್ಕೊಂಡು ಪೆಪ್ಪರ್ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. 1 ನಿಮಿಷ ಸಾಕು. ಸೊ ಇದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಸ್ವಲ್ಪ ತಣ್ಣಗಾಗಲಿ ಇದು. ಸೊ ನೋಡಿ, ಇದನ್ನು ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಸೊ ಈ ಮಸಾಲೆ ಇದೆ ಅಲ್ವಾ, ಈ ಮಸಾಲೆನ ಯೂಸ್ ಮಾಡಿ ನೀವು ಪರೋಟ ಮಾಡಿದರೆ ಆಹಾ, ಇದರ ರುಚಿ ಎಲ್ಲೂ ಸಿಗಲ್ಲ ನಿಮಗೆ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗಾಗಿ ಸ್ಪೆಷಲ್ ಪರೋಟ ರೆಸಿಪಿ ಅಂತ ಹೇಳಿದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ನಾನು ಪೌಡ್ರ್ ಮಾಡಿ ಇದನ್ನು ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದು ಸ್ವಲ್ಪ ಅಂದರೆ ಒಂದು 5 ನಿಮಿಷ ಬಿಟ್ಟು ನಾನು ಇದನ್ನು ತೆಗಿತಾ ಇದ್ದೀನಿ. ಬಿಸಿ ಇದೆ, ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಸಿಪ್ಪೆ ತೆಗೆದುಬಿಟ್ರೆ ಬೇಗ ಬರುತ್ತೆ. ಮತ್ತು ಈ ಥರ ನಾನು ಈ ಥರ ತುರಿದ್ಬಿಟ್ಟು ಇಟ್ಕೊಳ್ತೀನಿ ಸ್ವಲ್ಪ, ಯಾಕಂದರೆ ಎಲ್ಲ ಗಂಟು ಆಗಲ್ಲ ಅಂತ ಅಷ್ಟೇ. ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಅಂದರೆ 2 ಟೀ ಸ್ಪೂನಷ್ಟು ಇದೆ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಹುರ್ಕೋಬೇಕು, ಫ್ರೈ ಮಾಡಬೇಕು. ಸ್ವಲ್ಪ ಇಲ್ಲಿ ಅರಿಶಿಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸಾಲ್ಟ್ ಅದನ್ನು ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ಮಾಡಿರೋಂತಹ ಈ ಮಸಾಲ ಪೌಡ್ರ್ ಇದೆ ಅಲ್ವಾ, ಅದನ್ನು ಇಲ್ಲಿ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೆಕ್ಸ್ಟ್ ನೀವು ಮಾಡುವಾಗ ಯೂಸ್ ಮಾಡ್ಬೋದು. ಹಾಗೆ ಹೇಳಿದ್ನಲ್ಲ ಸ್ಪೆಷಲ್ ಪರೋಟ, ಇಲ್ಲಿ ನೋಡಿ 1 ಕಪ್ಪಷ್ಟು ನಾನು ಅಂದರೆ ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನು ತುರಿದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಆ ಪನ್ನೀರ್ ಹಾಕಿದ ಮೇಲೆ ಈ ಆಲೂಗಡ್ಡೆನ ತುರಿದ್ಬಿಟ್ಟು ಇಟ್ಕೊಂಡಿದ್ದಲ್ವ, ಅಂದರೆ ಬಾಯ್ಲ್ ಮಾಡಿರೋಂಥ ಆಲೂಗಡ್ಡೆನ ಇದರಲ್ಲಿ ಹಾಕ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಸಾಲೆ ನಾವೇನು ಪೌಡ್ರ್ ಹಾಕಿದ್ದೀವಿ ಅಲ್ಲ, ಆ ಪೌಡ್ರು ಎಲ್ಲ ಮಸಾಲೆ ಕರೆಕ್ಟಾಗಿ ಹೊಂದ್ಕೋಬೇಕು. ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಈ ಪರೋಟ ತುಂಬ ರುಚಿಯಾಗಿರುತ್ತೆ ಮತ್ತು ಒಂಥರ ಡಿಫ್ರೆಂಟಾಗಿರುತ್ತೆ. ಒಂದೇ ರೀತಿ ತಿಂದು ಬೇಜಾರಾಗಿದ್ದರೆ ಈ ಪರೋಟ ಮಾತ್ರ ನೀವು ಈ ರೀತಿ ಮಾಡಿದರೆ ನಿಮ್ಗೆ ಫೇವ್ರೇಟ್ ಆಗಿಬಿಡುತ್ತೆ. ಇದನ್ನು ತಿಂದವರು ಹೇಗೆ ಮಾಡಿದ್ರಿ ಅಂತ ಕೇಳದೇ ಇರೋದಿಲ್ಲ. ಹೌದು. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು
ಇಲ್ಲಿ ಹಂಚಿಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಈಗ ಪರೋಟ ಮಾಡ್ಕೊಳ್ಳೋಣ. ಈಗ ಹಿಟ್ಟು ನೋಡಿ ಕರೆಕ್ಟಾಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ, ಕರೆಕ್ಟಾಗಿ ಆಗಿದೆ. ಆ ಹಿಟ್ಟು ಮತ್ತು ಈ ಆಲೂಗಡ್ಡೆ ಮತ್ತು ಪನ್ನೀರ್ ಇದೆಯಲ್ಲ ಕರೆಕ್ಟಾಗಿ ಇದೆ. ಸೊ ನೀವು ತೋರಿಸಿ ನೋಡಿ, ಮಾಡುವಾಗ ಎಲ್ಲೂ ಕೂಡ ಅದು ಓಪನ್ ಆಗಲ್ಲ, ಒಡೆಯಲ್ಲ. ಫಟಾಫಟ ಚಪಾತಿ ಯಾವ ರೀತಿ ಉದ್ದುತ್ತೀವೋ ಅದೇ ರೀತಿಯಾಗಿ ಫಟಾಫಟ ಮಾಡಿಬಿಡ್ಬೋದು. ಬೇಜಾರೇ ಆಗಲ್ಲ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ. ನೋಡಿ ಈ ಥರ ನಾನು ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಅದನ್ನು ಫಿಲ್ ಮಾಡಿ ಅದನ್ನು ಕವರ್ ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಉದ್ಕೊಳ್ತಾ ಇದ್ದೀನಿ ನೋಡಿ. ಸೇಮ್ ನಾನು ಚಪಾತಿ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಉದ್ಕೋಬೇಕು. ಆದರೆ ಸ್ವಲ್ಪ ದಪ್ಪ ಇರಬೇಕು, ಯಾಕಂದರೆ ಅದರಲ್ಲಿ ಆಲೂಗಡ್ಡೆ ಹಾಕಿರ್ತೀವಲ್ವ ಚೆನ್ನಾಗಿರುತ್ತೆ. ತುಂಬ ತೆಳು ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸೊ ಈಗ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಈಗ ನಾನು ಉದ್ದಿರುವಂತಹ ಏನು ಈ ಪರೋಟ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತೀನಿ. ಸೊ ಹಾಗೆ ಅದನ್ನು ಬೇಯಿಸ್ಕೊಳ್ತಾ ಇಲ್ಲಿ ಸೇಮ್ ಅದೇ ರೀತಿಯಾಗಿ ನೋಡಿ, ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಅದರಲ್ಲಿ ಹಾಕ್ಕೊಂಡು ಸೇಮ್ ನೋಡ್ತಾ ಇದ್ದೀರಲ್ವ. ಸೊ ಇದೇ ರೀತಿಯಾಗಿ ನೋಡಿ ಫಿಲ್ ಮಾಡ್ಕೋಬೇಕು. ಕರೆಕ್ಟಾಗಿ ಟೈಟಾಗಿ ಅದನ್ನು ಕವರ್ ಮಾಡಬೇಕು. ಅಂದರೆ ಕರೆಕ್ಟಾಗಿ ಈ ಥರ ಮಾಡಿಬಿಟ್ರೆ ಏನಾಗುತ್ತೆ, ಎಲ್ಲೂ ಓಪನ್ ಆಗಲ್ಲ. ಹಾಗಾಗಿ ಇದೇ ರೀತಿಯಾಗಿ ಮಾಡಿ. ಕೆಲವೊಂದು ಸಲ ಈ ಇಡ್ಲಿ, ಪೂರಿ, ಆಮೇಲೆ ಚಿತ್ರಾನ್ನ, ರೈಸ್ ಐಟಮ್ ತಿಂದು ಬೇಜಾರಾಗಿದ್ದರೆ ಮತ್ತು ಈ ರೀತಿಯಾಗಿ ಮಾಡ್ಕೊಳ್ಳಿ. ಮತ್ತು ಎಲ್ಲಾದರೂ ಔಟಿಂಗ್ ಹೊರಗಡೆ ಹೋಗ್ತಾ ಇರ್ತೀರಾ, ಆವಾಗ ಕೂಡ ನೀವು ಇದನ್ನು ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಇದಕ್ಕೆ ಪಲ್ಯ, ಚಟ್ನಿ ಏನು ಬೇಡ. ಈ ಥರ ಒಂದು ಪರೋಟ ಮಾಡಿಬಿಟ್ರೆ 1-2 ಪರೋಟ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಹಾಗಾಗಿ ಮತ್ತೇನಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಇದು. ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೋಡಿ ಇದನ್ನು ಉದ್ಕೊಂಡು ಈಗ ನಾನು ಸೈಡಲ್ಲಿ ಇಲ್ಲಿ ನೀವು ಬೆಣ್ಣೆ, ತುಪ್ಪ, ಎಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಬೋದು. ಇಲ್ಲಿ ನಾನು ತುಪ್ಪನ ಹಾಕಿ ಇದನ್ನು ನಾನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಬೆಣ್ಣೆ ಹಾಕೋದ್ರಲ್ಲೇ ಈ ಪರೋಟ ರುಚಿ ಇನ್ನೂ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೋಬೋದು. ಸೊ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಪರೋಟನ ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿ ತಿಂತಾಯಿದ್ರೆ 2 ಅಲ್ಲ 4 ತಿಂದುಬಿಡ್ತೀರಾ. ಹೊಟ್ಟೆ ತುಂಬುತ್ತೆ. ಆದರೆ ಬಾಯಿ ರುಚಿಗೆ ಇನ್ನೂ ಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ನೋಡಿ ಇದೇ ರೀತಿ ನಾನೆಲ್ಲ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕಿಬಿಟ್ಟು ಇದನ್ನು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನನಗಂತೂ ಪರೋಟ ಮಾಡಲಿಕ್ಕೆ ಯಾವತ್ತೂ ಅಷ್ಟೇ ಬೇಜಾರೇ ಬರಲ್ಲ. ಫಟಾಫಟ ಅಂತ ಮಾಡಿಬಿಡ್ತೀನಿ. ಯಾಕಂದರೆ ನಾನು ಮಾಡ್ತಾ ಬಿಸಿ ಬಿಸಿ ಮನೇಲಿ ಇದ್ದವರೆಲ್ಲ ತಿಂತಾ ಇರ್ತಾರಲ್ವ, ಆ ಖುಷಿನೇ ಬೇರೆ. ನಾವು ಮಾಡುವ ಅಡುಗೆ ಖುಷಿಯಿಂದ ಮಾಡಿ ಇಲ್ಲಿರೋರೆಲ್ಲ ಖುಷಿಯಿಂದ ತಿಂದರೆ ಅದರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಸೊ ಹಾಗಾಗಿ ನಾವು ಮನೆಯಲ್ಲಿರುವಂತಹ ಗೃಹಿಣಿಯರು ಮನೆಗೆ ಕೆಲವೊಂದು ಸಲ ಮಕ್ಕಳಿಗೆ, ಹಸ್ಬೆಂಡಿಗೆ ಅಥವಾ ಮನೆಗೆ ಬರೋರು ಎಲ್ರಿಗೂ ನಾವು ಚೆನ್ನಾಗಿ ಅವರಿಗೆ ಊಟ ಕೊಟ್ಟರೆ ನಿಜವಾಗ್ಲೂ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಎಲ್ಲ ಇದೇ ರೀತಿಯಾಗಿ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಮೊಸರು ಹಾಗೆ ಉಪ್ಪಿನಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿರೋದನ್ನ ಇಟ್ಕೊಂಡ್ಬಿಟ್ರೆ ಇದನ್ನು ತಿಂತಾ ಇದ್ದರೆ ರಿಯಲಿ ತಿಂತಾ ಇರ್ತಿಲ್ಲ, ಇದರ ರುಚಿ ಮಾತ್ರ ಮರೆಯೋದೇ ಇಲ್ಲ. ನಿಮ್ಮ ಫೇವ್ರೇಟ್ ರೆಸಿಪಿ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಮೊಸರು ಜೊತೆ ಕೂಡ ತಿನ್ಬೋದು, ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ನೀವು ತಿನ್ಬೋದು, ಅಥವಾ ಏನು ಬೇಡಪ್ಪ ಅಂದರೆ ಇದನ್ನು ಹಾಗೇ ತಿನ್ಬೋದು. ನಾನಂತೂ ಇದಕ್ಕೆ ಉಪ್ಪಿನಕಾಯಿ ಅಥವಾ ಮೊಸರು ಕೂಡ ಇಟ್ಕೊಳ್ಳಲ್ಲ, ಬಿಸಿ ಇದ್ದರೆ ಹಾಗೆ ತಿಂದುಬಿಡ್ತಾರೆ ಎಲ್ಲರೂ. ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.